ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ? ಮೇಷರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂತಂದರೆ ಸಹೋದರ ಸಹಕಾರ ಪ್ರಯಾಣದಲ್ಲಿ ನೋಡಿ. ಏನು ಇದು ಕಾರಣ ಅಂತಂದರೆ ಚಂದ್ರನ ಬಲ ಚೆನ್ನಾಗಿದೆ. ಹೀಗಾಗಿ ಸಹೋದರ ಸಹಕಾರ ಇತ್ಯಾದಿಗಳನ್ನು ಕಾಣ್ತೀರಾ. ಸೇವಕರು, ಸಹಾಯಕರು, ಯಾರೋ ಒಂದು ನಿಮಗೆ ಸಹಾಯ ಮಾಡ್ತಕ್ಕಂಥವ್ರು, ಇಂಥವ್ರದ್ದನ್ನೆಲ್ಲ ನೋಡಬಹುದು ವಾರದ ಆದಿಯಲ್ಲಿ. ಆದರೆ ಮಾಂದಿ ಉದಯ ಆಗಿದೆ ಚತುರ್ಥದಲ್ಲಿ ಸೋಮವಾರದ ಮಟ್ಟಿಗೆ. ಈ ಕಾರಣದಿಂದಾಗಿ ಸೋಮವಾರ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಹೀಗಾಗಿ ಸೋಮವಾರ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಾರ ಮಧ್ಯಭಾಗದಲ್ಲಂತೂ ತುಂಬ ಚೆನ್ನಾಗಿದೆ. ಕೃಷಿ ಉತ್ಪನ್ನ ವ್ಯಾಪಾರ ಅಥವಾ ಕೃಷಿ ಸಂಬಂಧಿ ಯಾವುದೇ ಚಟುವಟಿಕೆಗಳಿಗೆ ವಿಶೇಷವಾದ ಸ್ಥಾನಮಾನ, ಮಾನ್ಯತೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಫಲ, ಸಮೃದ್ಧಿ ಇವೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಾಟರ್ ಸೋರ್ಸ್ ಅಂತೀವಲ್ಲ, ನೀರು, ಎಷ್ಟೋ ಜನಕ್ಕೆ ನೀರಿನ ಅಭಾವ ಇದೆ. ಆದರೆ ವಾರದ ಮಧ್ಯಭಾಗದಲ್ಲಿ ಮೇಷರಾಶಿಯವರಿಗೆ ತೊಂದರೆ ಆಗೋದಿಲ್ಲ ನೀರಿಗೆ. ಮತ್ತು ತಾಯಿಯ ಬಾಂಧವ್ಯ ಚೆನ್ನಾಗಿರುತ್ತೆ, ಬಂಧುಗಳ ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಸೌಖ್ಯವನ್ನು, ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಅಂತೂ ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಒಂದು ಸಾಧ್ಯತೆಯನ್ನು ಗ್ರಹಗಳು ಸೂಚಿಸ್ತಾ ಇದ್ದಾವೆ. ವಾರದ ಅಂತ್ಯದಲ್ಲಿ ಗಮನಿಸಿಕೊಂಡ್ರೂ ಕೂಡ ನಿಮಗೆ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಆಗ್ತಕ್ಕಂಥದ್ದು ಇತ್ಯಾದಿ ಶುಭ ಫಲ ಕಾಣಲಿಕ್ಕೆ, ವೃತ್ತಿಯಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಚೆನ್ನಾಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಈ ಕಾರಣದಿಂದಾಗಿ ಈ ಒಂದು ವಾರದಲ್ಲಿ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಆರ್ಥಿಕ ಲಾಭ, ಸ್ತ್ರೀಯರಿಗೆ ಹಣಕಾಸಿನ ತೊಂದರೆ. ಏನು ಲಾಭನೂ ಇದೆ ತೊಂದರೆನೂ ಇದೆಯಲ್ಲ ಅಂತಂದರೆ, ಚಂದ್ರಮಾಂದಿ ಸೋಮವಾರದ ಮಟ್ಟಿಗೆ ನಿಮಗೆ ಫಲದಾಯಕ. ಆದರೆ ಮಂಗಳವಾರ ನಿಮಗೆ ಆ ಒಂದು ತೊಡಕು, ಹಣದ ಸ್ತ್ರೀಯರು, ಯಾಕಂದರೆ ಚಂದ್ರ ಮಾಂದಿ ಜೊತೆಗೆ ಸೇರಿದಾಗ ಏನಾಗುತ್ತಪ್ಪ ಅಂದರೆ ಸ್ತ್ರೀಯರಿಗೆ ಬುದ್ಧಿ ಚಾಂಚಲ್ಯವಾಗುತ್ತೆ. ಬೇಡದೇ ಇರತಕ್ಕಂಥ ಆಸಕ್ತಿ ಉಂಟಾಗಿ ಅದಕ್ಕೊಂದಷ್ಟು ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಇನ್ಯಾರೋ ಸುಮ್ಮನೆ ಹೆಣ್ಣು ಮಕ್ಕಳ ಸ್ವಭಾವ ಹೇಗೆ ಅಂದರೆ ಬಹಳ ಬೇಗ ಮರುಗು ಬಿಡೋದು, ಯಾರದು ಕಷ್ಟದಲ್ಲಿದ್ದಾರೆ ಅಂತಂದು. ಆದರೆ ಅವ್ರಿಗೆ ನಿಜವಾಗಿ ಕಷ್ಟ ಇದೆಯಾ ಇಲ್ವಾ ಪರಿಶೀಲಿಸೋದಿಲ್ಲ, ಯಾಕೆಂದರೆ ತಾಯಿ ಕರುಳು ಅವ್ರದ್ದು. ಅಂಥ ಸಂದರ್ಭದಲ್ಲಿ, ಅಂಥ ರೀತಿಯಲ್ಲಿ ನೀವು ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು ಈ ವಾರ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ವ್ಯಯ, ಯಥಾ ಪ್ರಕಾರ ಯಾವುದೋ ಒಂದು ಜವಾಬ್ದಾರಿಯುತವಾದ ಕೆಲಸ ವಹಿಸ್ತಾರೆ, ಅದಕ್ಕೆ ನೀವು ಒಳ್ಳೆಯ ಹೆಸರು, ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಜೋಬಿಂದನೇ ತೆಕ್ಕೊಡೋದು. ಇಂಥದ್ದೊಂದು ಸಂದರ್ಭ ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಆ ಮಿತ್ರರಿಗಾಗಿಯೇ ನೀವು ಜವಾಬ್ದಾರಿ ತಗೊಂಡು ಆ ಜವಾಬ್ದಾರಿಯಿಂದ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಈ ವಾರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಜಾಗೃತರಾಗಿರಬೇಕು. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿ ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ, ಹಣಕಾಸಿನ ವ್ಯತ್ಯಾಸ. ಇದು ಯಾಕಪ್ಪ ಅಂತಂದರೆ, ಚಂದ್ರ ಚೆನ್ನಾಗಿದ್ದ, ಧನಾಧಿಪತಿ ಚೆನ್ನಾಗಿದ್ದಾಗ ಹಣ ಉತ್ಪಾದನೆ ಆಗುತ್ತೆ. ಅಥವಾ ಹಣಕಾಸಿನ ಅನುಕೂಲ, ಯಾರನ್ನೋ ಕೇಳಿರ್ತೀರ, ತುಂಬ ಕಷ್ಟ ಇದೆ, ಇವತ್ತೊಂದು ಸ್ವಲ್ಪ ಸಹಕಾರ ಮಾಡಬೇಕು ನೀವು ಅಂತ. ಪಾಪ ಆಯಿತು, ಓಕೆ, ಒಪ್ಕೊಳ್ತಾರೆ. ಆದರೆ ಮಂಗಳವಾರದ ಮಟ್ಟಿಗೆ ಅದೇ ನಿಮಗೆ ಮೂಳವಾಗಿಬಿಡುತ್ತೆ, ಯಾಕಾದರೂ ಇಸ್ಕೊಂಡಪ್ಪ ಅಂತ ಅನಿಸ್ಬಿಡುತ್ತೆ. ಮತ್ತು ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ ದೇಹದ ಬಲ ಕುಸಿತಕ್ಕಂಥ ಸಾಧ್ಯತೆ. ಚಂದ್ರ ಸ್ವಲ್ಪ ನೀರಿನ ಅಧಿಪತಿ ಅಲ್ವಾ, ಅದು ಮಾಂದಿ ಸೇರಿಬಿಟ್ರೆ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಶೀತ, ಮೂಗು ಸೋರೋದು ಇದೆಲ್ಲ ಶುರುವಾಗ್ಬಿಡೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಎಚ್ಚರಿಕೆ ಬೇಕು. ಸಹೋದ್ಯೋಗಿಗಳ ಸಹಕಾರ ಹೇಗಿರ್ತದಪ್ಪ ಅಂದರೆ, ತುಂಬ ಸಹಾಯ ಮಾಡ್ತೀನಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ, ಒಳಗೆ ಬೇರೆಯೇ ವ್ಯವಸ್ಥೆ ಆಗ್ತಾ ಇರುತ್ತೆ. ಇದನ್ನು ಗಮನಿಸಬೇಕು ಈ ವಾರದ ಆದಿಯಲ್ಲಿ ನೀವು ವೃತ್ತಿ, ನಿಮ್ಮ ಕೆಲಸಗಳ ವಿಚಾರದಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಆರೋಗ್ಯ ವ್ಯತ್ಯಾಸ ಇದೆ, ಆದರೆ ಕುಟುಂಬದವ್ರ ಸಹಕಾರ, ಸ್ತ್ರೀಯರಿಗೆ ಒಂದು ಬಲ, ಹಣಕಾಸಿನ ಸಹಾಯ ಮತ್ತು ಮಾತಿನಿಂದ ಕಾರ್ಯ ಸಾಧನೆ ಇವೆಲ್ಲ ಇದೆ. ಆರೋಗ್ಯ ಸಣ್ಣ ಪುಟ್ಟ ತೊಡಕು, ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹೆಚ್ಚಿನ ಅನುಕೂಲ ವಾರ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಒಳ್ಳೆ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯದಲ್ಲೂ ಕೂಡ ಲಾಭ ಇದೆ, ಮತ್ತು ಜೊತೆಗೆ ಸಹೋದರ ಸಹಕಾರ ಇದೆ, ಧೈರ್ಯ ಇದೆ. ಮುಖ್ಯವಾಗಿ ಏನನ್ನು ಮಾಡ್ತೀನಿ ಅನ್ನೋ ಛಾತಿ ಬೇಕು. ನಾನು ಪ್ರಾರಂಭದಲ್ಲಿ ನಿಮಗೇನು ಹೇಳಿದ್ನಲ್ಲ, ಒಂದು ಸುಭಾಷಿತ ನೋಡಿದ್ವಲ್ಲ, ಮನೋಬಲ ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಮನೋಬಲ ಬೇಕು. ಆ ಒಂದು ಸಂದರ್ಭವನ್ನು, ಆ ಒಂದು ಫಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಅಂತ್ಯದಲ್ಲಿ ಚೆನ್ನಾಗಿದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಕಾರಣ ಏನಪ್ಪ ಅಂದರೆ, ಸುಖಾಧಿಪತಿ, ಜನ್ಮಾಧಿಪತಿ ಬುಧ ನೀಚನಾಗಿರೋದ್ರಿಂದ, ರಾಹುಯುಕ್ತನಾಗಿರೋದ್ರಿಂದ ಪಾಪ ಬುಧ ಸ್ಥೈರ್ಯುತಃ ಅಂತ ಮಾತು ಶಾಸ್ತ್ರದ ವಾಣಿ. ಬುಧನಿಗೆ ಬಲಹೀನತೆ ತುಂಬ ಇದೆ. ಹೇಗೆ ಅವನು ಬಲಿಷ್ಠನೋ ಒಳ್ಳೆಯ ಕ್ಷೇತ್ರಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ ಹಾಗೆ ಅವನು ತೊಂದರೆಯನ್ನು ಮಾಡ್ತಾನೆ. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ತುಂಬ ಸಹಾಯವಾಗುತ್ತೆ, ಅದನ್ನು ಹೇಳ್ಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಅನುಕೂಲ, ಸಣ್ಣ ಪುಟ್ಟ ತೊಡಕುಗಳು. ಕಾರಣ ಏನಪ್ಪ ಅಂದರೆ, ಚಂದ್ರ ನಿಮಗೆ ವ್ಯಯದಲ್ಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ವ್ಯಯದ ಚಂದ್ರನಿಂದಾಗಿ ಹೆಚ್ಚು ಲಾಸ್ ಆಗುತ್ತೆ. ಒಳ್ಳೆಯ ಕಾರ್ಯನೇ, ಆದರೆ ಹಣ ಅಂತೂ ಹೋಗ್ತಾ ಇರುತ್ತೆ. ಆ ರೀತಿಯ ಒಂದು ತೊಡಕು. ಅದನ್ನು ಅನುಭವಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಂಥದ್ದೊಂದು
ಈ ಬಿಸಿ ತುಪ್ಪ ಅಂತಾರಲ್ಲ ಹಾಗೆ ಅಂಥದ್ದೊಂದು ಸಂದರ್ಭ ಈ ವಾರದ ಆದಿಯಲ್ಲಿ ಉಂಟಾಗುತ್ತೆ. ಮತ್ತು ಆರೋಗ್ಯದಲ್ಲಿ ತೊಡಕಾಗಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಅಥವಾ ಇನ್ನೇನೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಈ ತೊಡಕುಗಳಿಗೆ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ತುಂಬ ಹಚ್ಕೊಂಡವರು, ತುಂಬ ಆಪ್ತರು, ತುಂಬ ಇಷ್ಟಪಟ್ಟವರು ಅಂಥವರಿಂದ ಸ್ವಲ್ಪ ದೂರ ಆಗೋದು, ಅಂತರ ಕಾಯ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಆದರೆ ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ನೀವು ಕೆಲಸಕ್ಕೆ ಹೋಗದೇ ಇದ್ದರೂ ಆರೋಗ್ಯ ಚೆನ್ನಾಗಿಲ್ಲಪ್ಪ ಅಂತಂದರೂ ಕೆಲಸ ಮಾತ್ರ ಆಗ್ತಾ ಇರುತ್ತೆ. ನಿಮ್ಮ ಕೆಲಸಗಳೇನೋ ಅದು ನಿಭಾಯಿಸ್ತೀರ, ಅಂಥದ್ದೊಂದು ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಚಂದ್ರ ರಸಕಾರಕ, ಹೀಗಾಗಿ ರಸೋತ್ಪತ್ತಿ ಅಂಥ ಕ್ಷೇತ್ರಗಳು ಅಂದರೆ ಉದಾಹರಣೆಗೆ ಧಾನ್ಯ ಅಂತೂ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲವೂ ಅದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ವಿದೇಶ ವಹಿವಾಟಿನ ಅನುಕೂಲಗಳು ಚೆನ್ನಾಗಿರ್ತವೆ. ಸಣ್ಣ ಪುಟ್ಟ ತೊಡಕುಗಳಿರ್ತವೆ, ಸಣ್ಣ ಪುಟ್ಟ ವ್ಯಯಗಳಿರ್ತವೆ. ಅದೇನು ಅಷ್ಟು ತೊಂದರೆ ಅಷ್ಟು ಗಾಬರಿ ಆಗಬೇಕಾದ್ದಿಲ್ಲ ತಾವು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳು ಉಂಟಾಗುತ್ತೆ. ಸಣ್ಣ ಪುಟ್ಟ ಕಿರಿಕಿರಿ, ವಿಘ್ನಗಳು, ಕೆಲಸ ಆಗದೇ ಇರತಕ್ಕಂಥದ್ದು. ಎಷ್ಟು ಶ್ರಮ ತಗೊಂಡ್ರೂ ಆಗಲ್ಲ, ಎಷ್ಟು ಹೊತ್ತಾದರೂ ಕೆಲಸ ಮುಗಿಯಲ್ಲ, ಇನ್ನೊಬ್ಬರ ಕೆಲಸನೂ ನಿಮ್ಮ ತಲೆ ಮೇಲೆ ಬಂದು ಬೀಳೋದು, ಇವುಗಳೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಅಂತ್ಯಭಾಗದಲ್ಲಿ ಶುಕ್ರವಾರ ನಿಮಗೆ ಸ್ವಲ್ಪ ತಲೆನೋವು, ಶನಿವಾರ ಮಾತ್ರ ತುಂಬ ಚೆನ್ನಾಗಿರ್ತೀರ. ಒಳ್ಳೆ ವೀಕೆಂಡಲ್ಲಿ ನೀವು ಮಸ್ತ್ ಮಜಾ ಅಂತಾರಲ್ಲ ಆ ರೀತಿಯ ಒಂದು ಸಂದರ್ಭವನ್ನು ಚಂದ್ರ ಗುರು ಇಬ್ಬರು ತಂದು ಕೊಡ್ತಾರೆ. ಕೆಲಸದಲ್ಲಿ ಅಷ್ಟು ತೊಡಕಿರೋದಿಲ್ಲ, ನಿರಾಳವಾಗಿರ್ತೀರ. ಕುಟುಂಬದ ಒಡನಾಟ ಚೆನ್ನಾಗಿರುತ್ತೆ. ಹೊರಗಡೆ ವಿಹಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಗುರು ದರ್ಶನ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದು ನಿಮಗೆ ಹೆಚ್ಚಿನ ಬಲ ತಂದುಕೊಡುತ್ತೆ. ಸಿಂಹರಾಶಿಯವರಿಗೆ ನೋಡಿದ್ರೆ ವಾರದ ಆದಿಯಲ್ಲಿ ನಿಮಗೆ ಆಪ್ತರಿಗಾಗಿ ಹೆಚ್ಚಿನ ವ್ಯಯ, ಸ್ತ್ರೀಯರಿಗೆ ಅಧಿಕ ವ್ಯಯ. ಯಾಕಪ್ಪ ಅಂತಂದರೆ ನೋಡಿ, ಚಂದ್ರ ವ್ಯಯದಲ್ಲಿದ್ದಾನೆ. ಹೀಗಾಗಿ ಇಷ್ಟಪಟ್ಟವರಿಗೆ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತೆ. ನೀವೇ ಕರ್ಕೊಂಡು ಹೋಗಿ ಒಂದು ಉಡುಗೊರೆ ಕೊಡಿಸ್ತಕ್ಕಂಥದ್ದು. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಮುಂಚೆನೇ ಒಂದು ಸ್ವಲ್ಪ ಕೊಡಿಸ್ಕೊಂಡ್ರೆ ಏನೋ ಬಟ್ಟೆ ಗಿಟ್ಟೆ ಸರಿ ಸಿದ್ಧತೆ ಮಾಡ್ಕೊಳ್ತಾರೆ, ಹೊಲಿಸ್ಕೊಳ್ತಾರೆ, ಸ್ಟಿಚಿಂಗ್ ಮಾಡಿಸ್ತಾರೆ. ಈ ಥರದಕ್ಕೆ ಒಂದಷ್ಟು ಖರ್ಚಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಸಿಂಹರಾಶಿಯವರಿಗೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಯಾಕೆಂದರೆ ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರನ ದೃಷ್ಟಿ ಜನ್ಮಕ್ಕಿದೆ. ಶತ್ರುವೇ ಆಗಿರಬಹುದು, ಆದರೆ ಶುಭ ಫಲ ಅಂತೂ ಇದೆ. ಯಾಕಂದರೆ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಸಿಂಹರಾಶಿಯವರಿಗೆ ಇನ್ನೂ ಸ್ವಲ್ಪ ದಿವಸ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ನೀವು. ವಾರ ಮಧ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ ಶುರುವಾಗ್ಬಿಡುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ತೊಡಕುಗಳು, ಎಷ್ಟು ಪ್ರಯತ್ನ ಪಟ್ಟರೂ ಆಗದೇ ಇರತಕ್ಕಂಥದ್ದು, ಮತ್ತು ವೃತ್ತಿಯ ಸ್ಥಳದಲ್ಲೇ ಸಮಸ್ಯೆಗಳ ಸುಳಿ, ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ನೀವು ವೃತ್ತಿಯ ಸ್ಥಳದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಬ್ಬರಿಗೆ ನಿಮ್ಮ ಕೆಲಸ ವಹಿಸೋ ಮುನ್ನ ಸ್ವಲ್ಪ ಜಾಗ್ರತೆ ಇರಬೇಕು. ಅದರ ಬಗ್ಗೆ ನೀವು ಗಮನ ಹರಿಸಬೇಕು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ವಾರಾಂತ್ಯದಲ್ಲಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ. ಮತ್ತು ಗುರುತರವಾದ ಜವಾಬ್ದಾರಿ ಅಂತೀವಲ್ಲ, ತುಂಬ ಹೆಚ್ಚಿನ ಗೌರವಯುತ ಜವಾಬ್ದಾರಿಗಳು ನೀನು ನಿಭಾಯಿಸ್ತೀಯ ಮಾಡುವುದು, ಅಂಥವುಗಳಲ್ಲಿ ನೀವು ತೊಡಕನ್ನು ಸಿಕ್ಕಾಕೊಳ್ತೀರ. ನಿಭಾಯಿಸೋದು ಕಷ್ಟ ಅನಿಸ್ಬಿಡುತ್ತೆ. ಶನಿವಾರದ ಮಟ್ಟಿಗೆ ಮಾತ್ರ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ, ಅನುಕೂಲ ಆಗುತ್ತೆ. ತಂದೆ ಮಕ್ಕಳಲ್ಲಿ ಏನು ಜಗಳ ಆಗಿತ್ತು ಹಿಂದೆ ದಿವಸ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಅಂತೂ ಈ ಒಂದು ವಾರ ನಿಮಗೆ ಸಮಾಧಾನ, ಪರವಾಗಿಲ್ಲ ಅನ್ನೋ ಹಾಗಿದೆ. ತುಂಬ ಹೆಚ್ಚಿನ ಫಲಗಳು ಏನು ಶುಭ ಫಲ ಅಂತಲೂ ಅಲ್ಲ, ತುಂಬ ವೀಕ್ ಅಂತಲೂ ಅಲ್ಲ, ಆ ಮಟ್ಟಿಗೆ. ಹಾಗಾದರೆ ಏನಪ್ಪ ಪರಿಹಾರಕ್ಕೆ ಏನಪ್ಪ ಮಾಡೋದು ಅಂತಂದು ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ, ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಲಾಭದ ದಿನ. ಚಂದ್ರ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ಹೀಗಾಗಿ ಚಂದ್ರ ಏನನ್ನು ಸೂಚಿಸ್ತಾನಪ್ಪ? ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಶಾಸ್ತ್ರದ ಮಾತು. ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲವೂ, ಒಂದು ಸಸಿ ನೆಡೋದ್ರಿಂದ ಹಿಡಿದು ಅದು ಮಾರುಕಟ್ಟೆ ಉತ್ಪನ್ನ ಬಂದು ಅದು ಗ್ರಾಹಕರಿಗೆ ಬರುವವರೆಗೆ ಆ ಎಲ್ಲ ಚಟುವಟಿಕೆಯಲ್ಲೂ ಚೆನ್ನಾಗಿದೆ ಅಂತ ಅರ್ಥ. ಆಮೇಲೆ ನೀರಿಗೆ ಸಂಬಂಧಿಸಿದ ಹಾಗೆ ಏನೇ ನೀರನ್ನು ಆಶ್ರಯಿಸಿ ಮಾಡ್ತೀವಿ, ಒಂದು ಕುಡಿಯೋ ನೀರಿಂದ ಹಿಡಿದು ಮನೆ ಕಟ್ಟುವವರೆಗೆ ಯಾವ್ಯಾವ ವಿಭಾಗದಲ್ಲಿ ನೀರು ಎಲ್ಲೆಲ್ಲಿ ಅನ್ವಯ ಆಗುತ್ತೋ ಅಲ್ಲೆಲ್ಲ ಆ ಎಲ್ಲ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂದರೆ ಮಾಂದಿ, ರಾಹು ಇವರೆಲ್ಲ ಪಾಪಗ್ರಹಗಳ ಒಡನಾಟ ಇದೆಯಲ್ಲ, ಅದು ಮಹಾ ಕೆಟ್ಟ ಫಲ ತಂದುಕೊಡುತ್ತೆ. ತುಂಬ ಜಾಗ್ರತೆ ಬೇಕು. ಈ ಒಂದು ಪರಿಹಾರ ಇದು ದಾಟಬೇಕಲ್ಲ, ದೈವವನ್ನೇ ಮೊರೆ ಹೋಗಬೇಕು. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಅದು ತುಂಬ ಸಹಾಯವಾಗುತ್ತೆ. ನಾನು ಪ್ರತಿ ದಿವಸ ಒಂದಲ್ಲ ಒಂದು ರಾಶಿಗೆ ಇಂಥದ್ದೊಂದು ತೊಡಕಿರುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತುಂಬ ಸಹಕಾರಿಯಾಗುತ್ತೆ. ನೀವು ಮಾಡಬೇಕು, ಯಾಕೆಂದರೆ ರಾಹು ಕೇತು ಇನ್ನೂ ಇದ್ದಾರೆ. ಈ ಕಾರಣದಿಂದ ನೀವು ಮಾಡಿ, ಅನುಕೂಲ ಆಗುತ್ತೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.